ಎಲ್ರಿಗೂ ನಮಸ್ಕಾರ. ನಿನ್ನೆ ಹೇಳಿದ ಹಾಗೆ ಇವತ್ತು ಗ್ರಾಮರಿಂದ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇದಾಗಿ ನಾವು ಇದನ್ನ ಸರಿಯಾಗಿ ನೀವು ಕೇಳ್ತಾ ಹೋಗಿ, ಎಲ್ಲಿ ಸ್ಟಾಪ್ ಮಾಡಬೇಡಿ, ಅಂದರೆ ನಿಮಗೆ ಇದೇನಂತ ಗೊತ್ತಾಗುತ್ತೆ. ಸೊ ಇದನ್ನು ಪೂರ್ಣ ಕೇಳಿದ ಮೇಲೆ ನಿಮ್ಗೆ ಅನ್ಸುತ್ತೆ ಇಂಗ್ಲೀಷ್ ಇಷ್ಟೊಂದು ತುಂಬ ಈಸಿ ಆಗುತ್ತಂತ. ಸೊ ಮೊದಲೇದಾಗಿ ತಿಳ್ಕೊಬೇಕಾಗಿದ್ದು ಗ್ರಾಮರ್ ಅಂದರೆ ಏನು. ಗ್ರಾಮರ್ ಅಂದರೆ ಇಂಗ್ಲೀಷ್ ಸೆಂಟೆನ್ಸಲ್ಲಿ ಸರಿಯಾಗಿ ಕಟ್ಟೋ ನಿಯಮ. ಉದಾಹರಣೆ ನೋಡಿ, ಹೆಂಗೆ ನಾವು ತಪ್ಪಾಗಿ ಹೇಳಿದರೆ ಹೆಂಗಾಗತ್ತಂತ. ಐ ಗೋಯಿಂಗ್ ಸ್ಕೂಲ್, ಇದು ತಪ್ಪಾದಂಥ ಸೆಂಟೆನ್ಸ್. ಸೊ ಸರಿಯಾದ ಸೆಂಟೆನ್ಸ್ ಏನು, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಇಲ್ಲಿ ಗ್ರಾಮರ್ ಕರೆಕ್ಟ್ ಮಾಡಿದರೆ ಸೆಂಟೆನ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಈಗ ನಾವು ತಿಳ್ಕೊಳ್ಬೇಕಾಗಿದ್ದು ಸೆಂಟೆನ್ಸ್ ಅಂದ್ರೇನು. ಮೊದಲಿಗೆ ಸೆಂಟೆನ್ಸ್ ಅಂದ್ರೇನು, ಕಂಪ್ಲೀಟ್ ಮೀನಿಂಗ್ ಕೊಡುವಂಥ ಮಾತು. ಎಕ್ಸಾಂಪಲ್ ಆಗಿ ಐ ಆಮ್ ಹ್ಯಾಪಿ, ಶಿ ಈಸ್ ಕುಕಿಂಗ್, ಇವು ಕಂಪ್ಲೀಟ್ ಸೆಂಟೆನ್ಸ್ಗಳು. ಈಗ ತುಂಬ ಮುಖ್ಯವಾದಂಥ ವಿಷಯ, ಇಂಗ್ಲೀಷ್ ಸೆಂಟೆನ್ಸಲ್ಲಿ ಸ್ಟ್ರಕ್ಚರ್, ಇಂಗ್ಲೀಷ್ನಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಸಬ್ಜೆಕ್ಟ್, ಇದನ್ನು ಶಾರ್ಟ್ ಆಗಿ ನಾವು ಏನಂತ ಹೇಳ್ತೀವಿ, SVO ಅಂತಾನು ಹೇಳ್ತಾರೆ. ಸೊ ಮೊದಲು ನಾವು ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ. ಸಬ್ಜೆಕ್ಟ್ ಅಂದರೆ ಯಾರು, ಕೆಲಸ ಮಾಡ್ತಾರೆ ಅವರು. ಎಕ್ಸಾಂಪಲ್ ಐ, ಯು, ಹಿ, ಶಿ, ವಿ. ಎಕ್ಸಾಂಪಲ್ ಸೆಂಟೆನ್ಸಲ್ಲಿ ಹೇಳಬೇಕಂದ್ರೆ ಐ ಆಮ್ ಈಟಿಂಗ್, ಶಿ ಈಸ್ ಡಾನ್ಸಿಂಗ್, ಶಿ ಈಸ್ ಕುಕ್ಕಿಂಗ್ ಅಂತ. ಸೊ ಇಲ್ಲಿ ಕೆಲಸ ಮಾಡ್ತಿರೋರು ಸಬ್ಜೆಕ್ಟ್ ಆಗ್ತಾರೆ. ಈಗ ವರ್ಬ್ ಬಗ್ಗೆ, ವರ್ಬ್ ಅಂದ್ರೆ ಏನು, ಆಕ್ಷನ್ಸ್ ವರ್ಡ್, ಆಕ್ಷನ್ ಆಗಿ ವರ್ಡ್ಸ್. ಎಕ್ಸಾಂಪಲ್ ಈಟ್, ರನ್, ಪ್ಲೇ, ಕುಕ್, ರೈಟ್, ಟಾಕ್. ಎಕ್ಸಾಂಪಲ್ ಸೆಂಟೆನ್ಸ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಐ ಈಟ್ ರೈಸ್, ಶಿ ಕುಕ್ಸ್ ಫುಡ್, ಹಿ ಪ್ಲೇಸ್ ಕ್ರಿಕೆಟ್. ಇಲ್ಲಿ ಈಟ್, ಕುಕ್ಸ್, ಪ್ಲೇಸ್ ಇವೆಲ್ಲ ವರ್ಬ್ ಅಲ್ಲಿ ಬರುತ್ತೆ. ಈಗ ಅಬ್ಜೆಕ್ಟ್ ನೋಡೋಣ. ಅಬ್ಜೆಕ್ಟ್ ಅಂದ್ರೆ ಏನು, ಆಕ್ಷನ್ ಯಾರ ಮೇಲೆ ಆಗತ್ತೆ ಅದು. ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಐ ಈಟ್ ಆಪಲ್, ಶಿ ರೀಡ್ಸ್ ಬುಕ್, ಹಿ ಪ್ಲೇಸ್ ಕ್ರಿಕೆಟ್. ಇಲ್ಲಿ ಆಪಲ್, ಬುಕ್, ಕ್ರಿಕೆಟ್ ಇವೆಲ್ಲ ಅಬ್ಜೆಕ್ಟ್. ಈಗ ನಾವು ಮೂರು ಸೇರಿಸಿ ಸೆಂಟೆನ್ಸ್ ಮಾಡೋಣ. ಐ ಈಟ್ ಫುಡ್, ಶಿ ರೀಡ್ಸ್ ಬುಕ್, ದೇ ಪ್ಲೇ ಕ್ರಿಕೆಟ್. ಇದು ಇಂಗ್ಲಿಷ್ ಬೇಸಿಕ್ ಸ್ಟ್ರಕ್ಚರ್. ಈಗ ನಾವು ಸ್ಮಾಲ್ ಪ್ರಾಕ್ಟೀಸ್ ಮಾಡೋಣ. ನಾನು ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ, ನೀವು ಅದನ್ನ ರಿಪೀಟ್ ಮಾಡಿ. ಐ ಆಮ್ ಲರ್ನಿಂಗ್ ಇಂಗ್ಲಿಷ್, ಶಿ ಈಸ್ ವಾಚಿಂಗ್ ಟಿವಿ, ವಿ ಆರ್ ಗೋಯಿಂಗ್ ಟು ಮಾರ್ಕೆಟ್, ಹಿ ಈಸ್ ಡ್ರಿಂಕಿಂಗ್ ವಾಟರ್. ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಇಂಗ್ಲೀಷನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು. ಇಂಗ್ಲೀಷ್ ಕಲಿಯೋಕೆ ಕೆಲ ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೆ. ಪ್ರತಿದಿನ ಕನಿಷ್ಠ 5 ನಿಮಿಷ ಸೆಂಟೆನ್ಸಲ್ಲಿ ಮಾತಾಡಿ. ತಪ್ಪಾದರೂ ಪರವಾಗಿಲ್ಲ, ಭಯ ಪಟ್ಕೋಬೇಡಿ. ಮನೆಯಲ್ಲಿ ಇಂಗ್ಲೀಷ್ ಮಾತನಾಡುವಂಥ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋದು ಪ್ರಯತ್ನ ಮಾಡಿ. ಕಾನ್ಫಿಡೆನ್ಸ್ ಬಂದರೆ ಇಂಗ್ಲೀಷ್ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ತಿದ್ದು ಗ್ರಾಮರ್ ಅಂದರೆ ಏನು, ಸೆಂಟೆನ್ಸ್ ಅಂದರೆ ಏನು, ಸಬ್ಜೆಕ್ಟ್, ವರ್ಬ್, ಅಬ್ಜೆಕ್ಟ್, ಸ್ಟ್ರಕ್ಚರ್. ಸೊ ನಾವು ಮುಂದಿನ ವಿಡಿಯೋದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕಲಿಯೋಣ. ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ ಡೈಲಿ ಒಂದೊಂದು ಟಾಪಿಕ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ನೀವು ಎಲ್ಲಿಯೂ ತಪ್ಪದ ಹಾಗೆ, ಎಲ್ಲಿಯೂ ಸ್ಟಾಪ್ ಮಾಡಿದಾಗೆ ನೋಡ್ತಾ ಹೋಗಿ. ನಿಮಗೆ